ಭಾರತಕ್ಕೇನೋ ಮೋಸ ಮಾಡಕ್ ಹೋಗಿ ಚೀನಾ ತನ್ನ ಗುಂಡಿ ತಾನ ತೋಡ್ಕೊಂಡಿತ್ತು. ಮಾಡಿದ್ದುನ್ನೋ ಮಾರಾಯ ಅನ್ನೋ ಮಾತು ಚೀನಾ ಪಾಲಿಗೆ ನಿಜ ಆಗಿತ್ತು. ಉಗ್ರರಿಗೆ ರಕ್ಷಣೆ ಕೊಡ್ತಿದ್ದ ಚೀನಾ ಉಗ್ರರಿಗೆ ತುತ್ತಾಗತ್ತೆ. ಇಸ್ಲಾಮನ್ನ ಬ್ಯಾನ್ ಮಾಡೋದು ಚೀನಾನೇ, ಇಸ್ಲಾಂ ಕಂಟ್ರಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಚೀನಾನೇ. ಲಷ್ಕರ್ ಎ ತೊಯ್ಬಾ ಚೀನಾ ಒಳಗ ಆಕ್ಟಿವ್ ಆಗೈತಿ. ಲಷ್ಕರ್ ಎ ತೊಯ್ಬಾ ಇದು ಪಾಕಿಸ್ತಾನದ ಉಗ್ರ ಸಂಘಟನೆ. ಈ ಉಗ್ರ ಸಂಘಟನೆ ಒಂದು ಸೊಳ್ಳೆ, ಒಂದು ಜಿರಳೆ, ಒಂದು ಹಾವು ಕೂಡ ಚೀನಾವನ್ನ ಪ್ರವೇಶ ಮಾಡಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಕ್ಲೋಸ್ಲಿ ಮಾನಿಟರ್ಡ್ ಸೊಸೈಟಿ, ಅಷ್ಟೊಂದು ಸೆಕ್ಯೂರ್ ಆಗಿ ಇಟ್ಟಿರ್ತಾರ ಚೀನಾದವ್ರು. ಅದನ್ನ ಯಾವ ಮೂಲೆಯಿಂದನೂ ಚೀನಾದಾಗ ನುಗ್ಗಿ ಭಯೋತ್ಪಾದಕ ಕೃತ್ಯಗಳನ್ನ ಮಾಡಕ ಚಾನ್ಸ ಇಲ್ಲ, ಸಾಧ್ಯನಾ ಇಲ್ಲ ಅನ್ಕೊಳ್ರಿ. ಯಾವುದೋ ಧರ್ಮದವರು, ಇನ್ಯಾವುದೋ ದೇಶದವರು ಅಲ್ಲಿ ಹೋಗ್ತಾರಂದ್ರೆ ಅವ್ರ ಮೇಲೆ ನಿಗಾ ಇಡ್ತಾರ. ಅವ್ರನ್ನ ಒಂದು 20 ಸಲ ಟೆಸ್ಟ್ ಮಾಡ್ತಾರ. ಆ ಚೆಕ್, ಈ ಚೆಕ್, ಎಲ್ಲ ರೀತಿ ಚೆಕ್ಗಳಾಗ್ತವ. ಚೆಕ್ ಆಗಿ ನೀವು ಒಳಗೆ ಸೇರ್ಕೊಂಡ್ರು, ಚೀನಾ ಬಾರ್ಡರ್ ದಾಟಿ ಅಂದ್ರೂ ನಿಮ್ಮ ಮೇಲೆ ಒಂದು ಕಣ್ಣು, ಹದ್ದಿನ ಕಣ್ಣು ಚೀನಾ ಇಟ್ಟಿರ್ತೈತಿ. ಚೀನಾದಾಗ ಬ್ಯಾರೆ ದೇಶದವ್ರು ಹೋಗಿ ಏನೋ ಅನಾಹುತ ಮಾಡ್ತಾರೋ ಅನ್ನೋದು ಸಾಧ್ಯನಾ ಇಲ್ಲ, ಇಂಪಾಸಿಬಲ್ ಅಂತ ಇಷ್ಟು ದಿನ ನಾವು ಅನ್ಕೊಂಡಿದ್ವಿ. ಬಟ್ ಅವೆಲ್ಲ ಎಲ್ಲೆನ್ನ ಮೀರಿ ಚೀನಾ ಕಣ್ಣಾಗ ಮಣ್ಣುಗಿಬಹುದು ಅಂತ ತೋರಿಸಿದ್ದು ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ. ಚೀನಾದೊಳಗ ಹೋದ ವಾರದಾಗ ಬಹಳಷ್ಟು ಬ್ಲಾಸ್ಟ್ಗಳಾಗ್ಯಾವ. 3 ಸಿಟಿಗಳನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ನಡೆದವ, ಭಯಂಕರವಾದಂಥ ಬ್ಲಾಸ್ಟ್. ಇದು ಪಾಕಿಸ್ತಾನದ ಕೈವಾಡದಿಂದ ಆಗೈತಿ ಅನ್ನೋ ಮಾತುಗಳ ಕೇಳ್ಬರಾಕತ್ತಾವ. ಒಂದ್ ರೀತಿ ಚೀನಾಗೂ ಬಿಸಿ ಮುಟ್ಟಬೇಕಾಗಿತ್ತು. ಭಯೋತ್ಪಾದಕರ ಸಪೋರ್ಟ್ ಮಾಡ್ತಿದ್ದ ಚೀನಾಗ ಭಯೋತ್ಪಾದಕರ ಹೊಡೆತ ಹೆಂಗಿರ್ತೈತಿ ಅನ್ನೋದು ಗೊತ್ತಾಗಬೇಕಾಗಿತ್ತು. ತಮ್ಮ ಮನೆಯೊಳಗ ಹಾವು ಸಾಕಿ ಬಾಜು ಮನೆಯವ್ರಿಗೆ ಕಡಿಸ್ತುನು ಅಂತಿದ್ದ ಚೀನಾಗ ಆ ಹಾವು ತನ್ನನ್ನು ಒಂದಿನ ಕಡಿದೈತಿ ಅನ್ನೋದು ಗೊತ್ತಾಗಬೇಕಿತ್ತು. ಈಗ ವಿಷಯ ಏನಂದ್ರ 3 ಕಡೆ ಬ್ಲಾಸ್ಟ್ ಆಗಿತ್ತು ಅಂತ ಹೇಳಿದ್ನಲ್ರಿ, ಚೀನಾ ತಟ್ ಅಂತ ಹೇಳ್ತು. ಇದು ಕೈಗಾರಿಕಾ ವಲಯದೊಳಗಾಗಿರುವಂಥ ಬ್ಲಾಸ್ಟು, ಅಲ್ಲಿನ ಚಾತುರ್ಯ ಆ ರೀತಿ ಆಗಿದೆ, ಯಾವುದೇ ರೀತಿ ದಾಳಿಗಳಾಗಿಲ್ಲ ಅಂತ ಹೇಳಿದ್ರೂ ಕೂಡ ಚೀನಾದ MSS, ಇದು ಗುಪ್ತಚರ ಇಲಾಖೆ, ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ ಏನು ಹೇಳತ್ತೈತಿ ಅಂದ್ರ ಈ ಎಲ್ಲ ಬ್ಲಾಸ್ಟ್ಗಳಲ್ಲಿ ಇವೆಲ್ಲ ಏನು ಘಟನೆಗಳ ಸಂಭವ ಆಗೈತಲ್ಲ, ಇದ್ರ ಹಿಂದ ಹೊರಗಿನ ಶಕ್ತಿಯ ಕೈವಾಡ ಐತಿ ಅಂತ ಅನುಮಾನ, ಸಂಶಯ ವ್ಯಕ್ತಪಡಿಸೈತಿ. ಹೊರಗಿನ ಶಕ್ತಿ ಯಾವುದಿರ್ತೈತಿ? ಭಯೋತ್ಪಾದಕರ ತಾನ ಅನ್ಸ್ಕೊಂಡಿರೋ ಪಾಕಿಸ್ತಾನದ. ಕೈಗಾರಿಕೆ ಒಳಗ ಧ್ವಂಸ ಆಗೈತಂದ್ರೂ ಅಷ್ಟೊಂದು ಎಲ್ಲಾ ರೀತಿ ಮುತುವರ್ಜಿ ವಹಿಸಿದ್ರು ಯಾರು ಈ ರೀತಿ ಘಟನೆ ನಡೆಯೋ ಹಂಗ ಮಾಡಿದ್ರು? ಬಾಂಬೆ ತಗೊಂಡೋಗಿ ಬ್ಲಾಸ್ಟ್ ಮಾಡ್ಬೇಕಂತ ಇಲ್ಲಲ್ಲ, ಅಲ್ಲೇ ಹೋಗಿ ಅಲ್ಲೇ ಏನೋ ಏರುಪೇರು ಮಾಡಿ ಬ್ಲಾಸ್ಟ್ ಆಗೋ ಹಂಗ ಮಾಡ್ಬೋದಲ್ಲ. ಅಂತ ಕೆಟ್ಟ ಚಾತುರ್ಯ ಯಾರಿಗೈತಿ? ದ ಒನ್ ಆ್ಯಂಡ್ ಓನ್ಲಿ ಲಷ್ಕರ್ ಎ ತೊಯ್ಬಾ. ಯಾಕಂದ್ರ ಸ್ವಲ್ಪ ದಿನದಿಂದ ಲಷ್ಕರ್ ಎ ತೊಯ್ಬಾ ಮತ್ತು ಚೀನಾದ ನಡಬರ್ಕ ಏನೂ ಸರಿ ಇಲ್ಲ. ಸೊ ಏನೂ ಸರಿ ಇಲ್ಲ ಅಂತಂದಾಗ ಸಾಮಾನ್ಯವಾಗಿ ಎಲ್ಲ ಬೆರಳುಗಳು ಲಷ್ಕರ್ ಎ ತೊಯ್ಬಾ ಕಡೆನ ಮುಖ ಮಾಡ್ತಾವ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಆಗಿದ್ದ ಅಬು ಕತಾರ್ ಈತನ ಹತ್ಯೆ ಆಗ್ತೈತಿ. ಇದು ಹೆಂಗಾಯ್ತು ಅಂದ್ರ ಚೀನಾ ಮತ್ತು ಇರಾನ್ ಸೇರ್ಕೊಂಡು ಅಬು ಕತಾರ್ ಎಲ್ಲಿದ್ದ ಅವನ ಜಾಗ ತೋರಿಸ್ಕೊಟ್ಟಿದ್ಕಾಗಿ ಶತ್ರು ದೇಶದವರು ಅವನ್ನ ಸಾಯಿಸಿದ್ರು. ಇದಕ್ಕೆ ಮುಖ್ಯ ಹೊಣೆ ಚೀನಾನೇ ಅಂತ ಸ್ವತಃ ಲಷ್ಕರ್ ಎ ತೊಯ್ಬಾನ ಹೇಳಿತ್ತು. ಅವರಿಗೆ ಚೀನಾ ಮೇಲೆ ಸಾಕಷ್ಟು ಕೋಪ ಬಂದಿತ್ತು. ಅದರ ರಿವೆಂಜ್ ತೀರಿಸ್ಕೊಳ್ಳಕ್ಕೂ ಈ ರೀತಿ ಕೃತ್ಯ ಮಾಡಿರಬಹುದು ಅನ್ನೋ ಅನುಮಾನಗಳು ಹೆಚ್ಚದವು. ಈ ಅನುಮಾನ ಇನ್ನಷ್ಟು ಗಾಢ ಆಗೋದು ಎಲ್ಲಿ ಅಂದ್ರ 1 ವರ್ಷದ ಹಿಂದ ಟಿಬೆಟಿಯನ್ ಮಾಜಿ PM ಲೋಬ್ಸಾಂಗ್ ಸಂಗೈ
ಭಾರತದಾಗ ANIಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಚೀನಾ ಒಳಗ ಮುಸ್ಲಿಮ್ರನ್ನ ಯಾವ ರೀತಿ ನಡೆಸ್ಕೊಳಕತ್ತಾರು ಅಂತ ತಮ್ಮ ಬಾಯಿಂದ ತಾವ ಹೇಳಿದ್ರು. ಯಾವ ರೀತಿ ದೌರ್ಜನ್ಯ ಚೀನಾದಾಗ ಮುಸ್ಲಿಂ ಅವ್ರಿಗೆ ಆಗಾಕತ್ತೈತೆ ಅನ್ನೋ ರಹಸ್ಯವನ್ನ ಬಿಚ್ಚಿಟ್ಟಿದ್ರು. Ruthless, in fact, they are not allowed to do fasting, during Ramadan. Can you imagine? You're not allowed to name your children like Muhammad and all the classic Muslim names. Anything associated with Islam, you can give secular names. And party officials are forced to eat. Also, during our Sakadawa, which is like Buddha Jayanti month, we do fasting. All the party officials, you are forced to attend your office, sit down together during lunch, and you are forced to eat. That controlling. So that's why there was a huge protest. It continues to have protests in Xinjiang. That's why the Chinese government found it so unbearable that they put around 2 to 3 million people in quote unquote concentration camps, essential labor camps. They don't allow you to practice. ಹೇಳಿದ್ರಲ್ರಿ, ಮುಸ್ಲಿಮರಿಗೆ ರಂಜಾನ್ ತಿಂಗಳೊಳಗ ಉಪವಾಸ ಇರಾಕು ಅಲ್ಲಿ ಸ್ವಾತಂತ್ರ್ಯ ಇಲ್ಲಂತ, ತಮ್ಮ ಮಕ್ಕಳಿಗೆ ಇಸ್ಲಾಂ ಧರ್ಮದಿಂದ ಹೆಸರನ್ನ ಇಡೋ ಹಂಗಿಲ್ಲಂತ, ಮೊಹಮ್ಮದ್ ಅಥವಾ ಬೇರೆ ಏನು ಅವ್ರ ಹೆಸರುಗಳಿರ್ತಾವಲ್ಲ ಅವುಗಳನ್ನ ಹೆಸರಿಡೋ ಹಂಗಿಲ್ಲ, ಸೆಕ್ಯುಲರ್ ಹೆಸರುಗಳನ್ನೇ ಇಡಬೇಕಂತ. ಉಪವಾಸ ಮಾಡಾಕತ್ತಿದ್ರು ಅಂದ್ರೂ ಅವ್ರಿಗೆ ಫೋರ್ಸ್ಫುಲ್ಲಿ ಊಟ ಮಾಡಿಸ್ತಾರಂತ ಚೀನಾದಾಗ. ಒಟ್ನಾಗ ಅವರ ಧರ್ಮವನ್ನ ಅಲ್ಲಿ ಪಾಲನೆ ಮಾಡಾಕ ಅವಕಾಶನ ಇಲ್ಲ ಅಂತ ಈ ಟಿಬೇಟಿಯನ್ ಮಾಜಿ PM ಹೇಳಿದ್ರು. ಇದು ಕೂಡ ಲಷ್ಕರ್-ಎ-ತೊಯ್ಬಾ ಅವ್ರನ್ನ ಕೆಣಕಿರಬಹುದು. ಇಸ್ಲಾಂಗೆ ಈ ರೀತಿ ದ್ರೋಹ ಇಲ್ಲಿ ಮಾಡಾಕತ್ತಾರಲ್ಲ ಅಂತ ರಕ್ತ ಕುದಿಯೋ ಹಂಗ ಮಾಡಿರಬಹುದು. ಅದು ಒಂದು ಸೇಡು, ಅಬೂ ಕತಾರ್ ಸತ್ತಿದ್ದೊಂದು ಸೇಡು, ಎರಡೂ ಸೇರ್ಕೊಂಡು ಈ ರೀತಿ ಕೃತ್ಯಕ್ಕ ಕೈ ಹಾಕಿರಬಹುದು ಅನ್ನೋ ಮಾತುಗಳು, ಅನುಮಾನಗಳು, ಆರೋಪಗಳು ಹೆಚ್ಚಾಗಿ ಕೇಳಿ ಬರಾಕತ್ತವು. ಬಟ್ ಇಲ್ಲಿ ಒಂದು ನೀತಿ ಪಾಠ ಕಲಿಯೋದು ಚೀನಾಗ ಬಹಳ ಮುಖ್ಯ ಆಗಿತ್ತು. ಏನಂತೀರಿ? ಚೀನಾ ಯಾವಾಗ್ಲೂ ಪಾಕಿಸ್ತಾನವನ್ನ ಸಪೋರ್ಟ್ ಮಾಡ್ಕೊಂಡು ಬಂದೈತಿ. ಅದ್ರಾಗೂ ಮುಖ್ಯವಾಗಿ ಲಷ್ಕರ್-ಎ-ತೊಯ್ಬಾದ ಟೆರರಿಸ್ಟ್ಗಳನ್ನ ಜಾಗತಿಕ ಮಟ್ಟದ ಟೆರರಿಸ್ಟ್ ಅಂತ ಘೋಷಣೆ ಮಾಡಕ್ ಹೋದಾಗೆಲ್ಲಾನು ಬಹಳಷ್ಟು ಬಾರಿ ಚೀನಾ ನಡಬರ್ಕ ಬಂದಿತ್ತು. ವಿಶ್ವಸಂಸ್ಥೆ ಮುಂದ ಭಾರತ ಮಸೂದ್ ಅಜರ್, ಹಫೀಜ್ ಸಯ್ಯದ್ ಇವ್ರನ್ನ ಜಾಗತಿಕ ಉಗ್ರರು ಅಂತ ಘೋಷಣೆ ಮಾಡಬೇಕು, ಇವರಿಂದ ಭಾರತದಾಗ ಆಗಿರೋ ಭಯೋತ್ಪಾದಕ ದಾಳಿ ಒಳಗ ಇವ್ರ ಹೆಸರು ಭಾರಿ ಕೇಳಿ ಬಂದೈತಿ, ಇವರನ್ನ ಜಾಗತಿಕ ಉಗ್ರರು ಅಂತ ಘೋಷಣೆ ಮಾಡ್ರಿ ಅಂತ ಹೇಳಿದಾಗೆಲ್ಲ ಚೀನಾ ತನ್ನದಕ್ಕಿರೋ ವೀಟೋ ಪವರನ್ನ ಬಳಸ್ಕೊಂಡು ಇದನ್ನ ತಡೆದಿತ್ತು. ಒಂದಲ್ಲ, ಎರಡಲ್ಲ, 4 ಅಲ್ಲ, 10 ಅಲ್ಲ, ಬಹಳಷ್ಟು ಬಾರಿ ಈ ಕೆಲಸ ಚೀನಾ ಮಾಡಿತ್ತು. ಈಗ ಅದೇ ಲಷ್ಕರ್-ಎ-ತೊಯ್ಬಾ ಚೀನಾ ಮನಿ ಬಾಗಲಾಗ ಬೆಂಕಿ ಹಚ್ಚೋ ಕೆಲಸ ಮಾಡತೈತಿ. ಮಾಡಿದ್ದುನ್ನೋ ಮಾರಾಯ ಅನ್ನೋ ಮಾತು ಈಗ ಚೀನಾ ಪಾಲಿಗೆ ಖರೆ ಆಗತೈತಿ. ಪಾಕ್ ಉಗ್ರರನ್ನ ಸಾಕಿ ಸಲೂಹಿ ಈಗ ಅದೇ ಉಗ್ರರು ಹಾವಾಗಿ ಇವ್ರನ್ನ ಕಚ್ಚಾಕತ್ತಿರೋದು ಚೀನಾ ಒಂದು ನೀತಿ ಪಾಠ ಕಲಿಯೇಬೇಕು ಅನ್ನೋದಕ್ಕ ಸಾಕ್ಷಿಯಾಗೈತಿ.